ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸ್ವರ ಜ್ಯೋತಿಷ್ಯರಾದ ನಾಗರಾಜ್ ಶರ್ಮಾ ಗುರುಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ. ನಮಸ್ತೆ. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವರಿಗೂ ಪ್ರತಿಧ್ವನಿಯ ಒಂದು ಚಾನಲ್ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು 2026ನೇ ಇಸವಿಯ ಶುಭಾಶಯಗಳು ಮತ್ತು ಶುಭ ಹಾರೈಕೆಗಳು. ಗುರುಜಿ, 2026 ಹತ್ರ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಅವರ ಭವಿಷ್ಯ ಹೇಗಿರುತ್ತೆ, ಏನೇನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಸೊ ಪ್ರತಿಯೊಂದು ರಾಶಿ ಅವರ ಫಲಾಫಲಗಳನ್ನ ತಿಳಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವತ್ತೂ ಕೂಡ ಈ ಒಂದು 2026ನೇ ಇಸವಿಯಲ್ಲಿ ತೆಗೆದುಕೊಂಡು ಹೋದರೆ 26 ಅಂದ ಕೂಡಲೇ 8 ಅಂದರೆ ಶನಿಯ ಸಂಖ್ಯೆ ಆಗುತ್ತೆ. ಈ ಶನಿಯ ಸಂಬಂಧವಾಗಿರ್ತಕ್ಕಂಥದ್ದಾಗಿದ್ದು ಮತ್ತು ಈ ಪ್ರಸ್ತುತ 1ನೇ ತಾರೀಕು ಅಥವಾ ಈ ಒಂದು ಜನವರಿ ತಿಂಗಳಲ್ಲಿ ಅಥವಾ 2026ನೇ ಇಸವಿಯಲ್ಲಿ ನೋಡಬೇಕು ಅಂತಂದರೆ ಗುರುವಿನ ದೃಷ್ಟಿಯಾಗಿರ್ಬೋದು ಅಥವಾ ಬೇರೆ ಬೇರೆ ಗ್ರಹಗಳ ದೃಷ್ಟಿಯ ಒಂದು ಕ್ಷೀಣತೆಯಿಂದಾಗಿ ಮಧ್ಯಮವಾಗಿರ್ತಕ್ಕಂಥ ಫಲ ಪಡಿತಕ್ಕಂಥದ್ದು. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ಯಾವುದೋ ಒಂದು ವಿಘ್ನಗಳು ಬರ್ತಕ್ಕಂಥದ್ದು, ಆಗುತ್ತೋ ಇಲ್ಲೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥದ್ದು, ಸಮಾಧಾನ ಇಲ್ಲಿ ಇರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಈ ಒಂದು ರಾಶಿಯವರಿಗೆ, ಮೇಷರಾಶಿಯವರಿಗೆ ಆಗ್ತಕ್ಕಂಥದ್ದು. ಮೇಷರಾಶಿಯವರು ಈ ವರ್ಷ ಪೂರ್ತಿಯಾಗಿ ಆದಷ್ಟು ಮಾಡ್ತಕ್ಕಂಥ ಕೆಲಸದಲ್ಲಿ ಸಮಾಧಾನ ಚಿತ್ತರಾಗಿ ಒಂದು ಸತಿ ಮಾಡೋದನ್ನು 10 ಸತಿ ಯೋಚನೆ ಮಾಡ್ಕೊಂಡು ಹೋಗೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಹಾಗೆ ಮೇಷರಾಶಿಯವರು ತಮ್ಮ ಬಂಧು ಮಿತ್ರರಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತತೆ ಅಥವಾ ಒಂದು ಅನುರಕ್ತತೆಯನ್ನು ಅಥವಾ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಫಲವನ್ನು ಪಡಿಬೋದು. ಅದಕ್ಕೋಸ್ಕರವಾಗಿ ಮೇಷರಾಶಿಯವರು ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ವರ್ಷ ಪೂರ್ತಿಯಾಗಿ ಬಂಧು ಮಿತ್ರರ ಜೊತೆಗೆ ಸೇರ್ಕೊಂಡು ಹೋಗೋದ್ರಿಂದ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥಲ್ಲಿ ಹೇಳ್ಬೋದು. ಗುರುಜಿ, ಮೇಷರಾಶಿಯವ್ರದ್ದು ಆರ್ಥಿಕತೆ ಹೇಗಿರುತ್ತೆ? ಈ ವರ್ಷದಲ್ಲಿ ಮಧ್ಯಮವಾಗಿರ್ತಕ್ಕಂಥ ಫಲ ಪಡಿತಕ್ಕಂಥದ್ದು ಅಂತ ಹೇಳ್ತದೆ. ಅಂದರೆ ಯಾವುದೇ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಹೋಗಬೇಕಾದ್ರೆ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ಜನ್ಮಕಾಲದಲ್ಲಿರ್ತಕ್ಕಂಥ ಗ್ರಹಗಳ ಒಂದು ಫಲಾಫಲ ಅಥವಾ ಈ ಒಂದು ಪ್ರಾರಂಭ ದಿವಸದಲ್ಲಿ ಆಗ್ತಕ್ಕಂಥ ಫಲಾಫಲ ನೋಡಿದರೆ ವರ್ಷ ಪೂರ್ತಿಯಾಗಿ ಸ್ವಲ್ಪ ಏರುಪೇರಾಗಿ ಇರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಹೇಳ್ಬೋದು. ಅದಕ್ಕೋಸ್ಕರ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡ್ಕೊಂಡು ಒಂದು ಸರ್ತಿ ಮಾಡೋದನ್ನು 10 ಸರ್ತಿ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ಯಾರಾದರೂ ಭೂಮಿ ಸಂಬಂಧವಾಗಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಇರ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಕಬ್ಬಿಣ ಇತ್ಯಾದಿ ಭೂಮಿಯಲ್ಲಿ ಬರ್ತಕ್ಕಂಥ ಒಂದು ದ್ರವ್ಯಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ಆದಷ್ಟು ಹುಷಾರಾಗಿರೋದ್ರಿಂದ ಒಳ್ಳೆ ಫಲವನ್ನು ಪಡಿಬೋದು. ಇಲ್ಲ ಅಂದರೆ ಸ್ವಲ್ಪ ಎಲ್ಲದೂ ಕೂಡ ಲಾಸ್ ಆಗ್ತಕ್ಕಂಥ. ಯಾರು ಈಗ ಎಕ್ಸಾಂಪಲ್ ಯಾವುದೋ ಒಂದು ಭೂಮಿಯನ್ನು ತಗೊಳ್ತೀನಿ ಅಂತ ಹೇಳಿದ್ರು, ಅವ್ರು ಯಾರು ಕೊಡ್ತೀನಿ ಅಂತ ಹೇಳಿದ್ರು, ತಕ್ಷಣ ಹೋಗಿ ಅವರಿಗೆ ಅಡ್ವಾನ್ಸ್ ಮಾಡೋದಾಗಲಿ ಇತ್ಯಾದಿ ಮಾಡಬಾರ್ದು. ಯಾಕೆಂದರೆ ಅದು ಮಾಡೋದ್ರಿಂದ ಅವ್ರು ಕೈ ಸುಟ್ಕೊಳ್ಳೋಂಥದ್ದು ಪರಿಸ್ಥಿತಿಗಳು ಬರ್ತದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ 10 ಸತಿ ಯೋಚನೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಯಾರ್ಯಾರು ಪೊಲೀಸ್ ಆಗಿರ್ಬೋದು ಅಥವಾ ಹೈಯರ್ ಪೋಸ್ಟ್ ಯಾವುದೋ ಗೌರ್ಮೆಂಟ್ ಉದ್ಯೋಗದಲ್ಲಿರ್ತಕ್ಕಂಥವ್ರು ಕೂಡ ತಮ್ಮ ಯಾರು ಹಿರಿಯ ಆಫೀಸರ್ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಒಂದು ಸಹಬಾಳ್ವೆಯನ್ನು ನಡೆಸ್ಕೊಂಡು ಹೋಗೋದ್ರಿಂದ, ಅವರಿಂದ ಯಾವುದೋ ಅಡ್ಜಸ್ಟ್ಮೆಂಟ್ ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತಕ್ಕಂಥ ಹೇಳ್ಬೋದು. ಗುರುಜಿ, ಮೇಷರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತೆ? ಇವರು ಮೇಷರಾಶಿಯವರಿಗೆ ಸ್ವಲ್ಪ ಎಲ್ಲದನ್ನು ನಂಬುವಂಥ ಒಂದು ಸ್ವಭಾವ ಜಾಸ್ತಿ ಇರುತ್ತೆ. ಈ ವರ್ಷದಲ್ಲಿ ಜನ್ಮದ ಅಥವಾ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ 3ನೇ ಮನೆಯಲ್ಲಿರ್ತಕ್ಕಂಥ ಗುರುವಿನ ಫಲದಿಂದಾಗಿ ಸಪ್ತಮಾಧಿಪತಿಯನ್ನು ನೋಡ್ಕೊಂಡು ಹೋದರೆ 2ರಲ್ಲಿ ಹೋದರೆ ಕೌಟುಂಬಿಕವಾಗಿರ್ತಕ್ಕಂಥ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಗಂಡ ಹೆಂಡತಿ ಒಂದು ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಅಥವಾ ಮಕ್ಕಳ ಹತ್ರ ಯಾವುದೋ ಒಂದು ಡಿಸ್ಕಷನ್ ಮಾಡ್ಕೊಂಡು ಮುಂದೆ ಹೋದಲ್ಲಿ ಖಂಡಿತವಾಗಿ ಒಳ್ಳೆ ಫಲವನ್ನು ಪಡಿತಕ್ಕಂಥದ್ದು, ಹಾಗೆ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಕೂಡ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಕುಟುಂಬದಲ್ಲಿ ಏನೇನು ನಡಿಬೇಕು, ಏನು ನಡೆಸಬಾರ್ದು ಅಂತ ನೋಡಬೇಕು ಅಂತ ವಿಷಯಗಳನ್ನ ಸಂಪೂರ್ಣವಾಗಿ ವಿಚಾರ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ವೈವಾಹಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಯಾರಾದರೂ ಈ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಕಲಹಗಳಾಗಿದೆ ಅಥವಾ ಯಾವುದೋ ಒಂದು ತೊಂದರೆಗಳಾಗಿದೆ ಅಂದರೆ ಅದನ್ನು ಅಲ್ಲಿಂದ ಅಲ್ಲಿಗೆ ಇವತ್ತಿಗೆ ಬೇಡ, ಈ ವರ್ಷ ಆ ಥರ ಆಗಬಾರ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇದೇನೋ ಮುಂದಿನ ಈ ಒಂದು ಸಂವತ್ಸರದಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ಕೊಂಡು ಇಬ್ಬರೂ ಕೂಡ ಅನ್ಯೋನ್ಯತೆಯಿಂದ ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಒಳ್ಳೆ ಜೀವನ ಇರುತ್ತೆ. ಅದಿಲ್ಲ ಅಂತಂದರೆ ಈ ಒಂದು ಮೇಷರಾಶಿಯವರಿಗೆ ಗುರುವಿನ ನೀಚ ಸ್ಥಾನದಿಂದ ಇದ್ದ ಪಕ್ಷದಲ್ಲಿ ಅಥವಾ ರಾಹುವಿನ ದೃಷ್ಟಿ ಇದ್ದ ಪಕ್ಷದಲ್ಲಿ ಯಾರಾದರೂ ಮೇಷರಾಶಿಯವರಿಗೆ ಇದ್ದರೆ ಅವರಿಗೆ ಡೈವರ್ಸ್ ಆಗುವಂಥ ಸಂದರ್ಭಗಳು ಇರುತ್ತೆ ಜಾಸ್ತಿಯಾಗಿ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹತ್ತಿರದಲ್ಲೇ ಯಾವ್ದಾದ್ರು ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಪ್ರತಿಯೊಂದು ತಿಂಗಳಲ್ಲಿ ಒಂದು ಶನಿವಾರ ಅಥವಾ ಒಂದು ಗುರುವಾರ ದಿವಸದಲ್ಲಿ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೆಯ ಫಲವನ್ನು ಪಡಿಬೋದು ಅಂತ ಹೇಳ್ತಕ್ಕಂಥದ್ದು ಹೇಳ್ಬೋದು.